ಯಜಮಾನ್ರೆ, ಅವ್ರು ಏನಂದ್ರು ಅಂತ ಅವ್ರಿಗೆ ಹೀಗೆ ಬೈತಿದ್ದೀರಾ? ಮಗು ಮುಖ ಬದಲಾಗೋದು ಅಂದ್ರೇನು? ನನ್ಗೇನು ಅರ್ಥ ಆಗ್ತಿಲ್ಲ. ನಮ್ ತಿಲೋತ್ತಮ್ಮ ಅತ್ತೆ ಗಾಯತ್ರಿ ಮತ್ತೆ ಉಲುಚಿ ಪುಟ್ಟಿನ ಸರ್ಪದ್ವೀಪ ಕರ್ಕೊಂಡು ಹೋಗಿದ್ರು. ಹಾ, ಸರ್ಪದ್ವೀಪಕ್ಕ? ನೀವು ಯಾಕೆ ಅಷ್ಟೊಂದು ಶಾಕ್ ಆಗ್ತಿದ್ದೀರಮ್ಮ? ಅಯ್ಯೋ, ಸರ್ಪದ್ವೀಪಕ್ಕೆ ಬರೀ ಸರ್ಪಗಳು ಮಾತ್ರ ಹೋಗಿ ಬರ್ಬೋದು. ಬೇರೆ ಜೀವಿಗಳೇನಾದ್ರೂ ಹೋದ್ರೆ ಜೀವಂತವಾಗಿ ವಾಪಸ್ ಬರೋದು ಅಸಾಧ್ಯ. ಆದ್ರೆ ಗಾಯತ್ರಿ ವಾಪಸ್ ಬಂದ್ಲು ಬೊಟ್ಟಮ್ಮ. ನೀನ್ ದತ್ತು ಪುತ್ರಿ ಮಾತ್ರ ಅಲ್ಲ, ನಾನ್ ಹೆತ್ತಿರೋ ಉಲುಚಿ ಪುಟ್ಟಿನೂ ಗ್ರೇಟೆ. ಇವಳು ವಾಪಸ್ ಬಂದ್ಲಲ್ಲ. ಅದ್ರೊಳ್ ರೂಪ ಬದಲಾಗಿದೆ ಅಷ್ಟೇ. ವಾಪಸ್ ಬರೋಕೆ ಸಾಧ್ಯನೇ ಇಲ್ಲ. ಹೌದು, ನಮ್ಮ ಮಾಮ್ ಕೂಡ ಇನ್ನೂ ಬಂದೇ ಇಲ್ಲ. ಸುಮನ, ಏನೋ ನಡೀತಾ ಇದೆ. ನಿಮ್ಗೆ ಯಾರಿಗೂ ಗೊತ್ತಿಲ್ಲದೆ ಇರೋ ಒಂದ್ ಘಟನೆ ನಡೆದಿರ್ಬೇಕು. ಸರ್ಪದ್ವೀಪಕ್ಕೆ ಹೋಗಿ ಬಂದಿದ್ದಾರೆ ಅಂದ್ರೆ ಅದ್ಭುತನೇ, ಆದ್ರೆ ರೂಪ ಬದಲಾಗಿದೆ ಅಂದ್ರೆ ಅನುಮಾನನೇ. ನಿಜನೇ ಕಣಮ್ಮ, ಬೇಕು ಅಂದ್ರೆ ಮಗುನ್ ಎತ್ಕೊಂಡ್ ನೋಡು. ಎತ್ಕೊಳ್ದೆ ನೋಡಕ್ಕಾಗಲ್ವಾ? ಸ್ಪರ್ಶ ಮುಖ್ಯ ಸುಮನ. ಮಗುನ್ ಕೊಡು ಸುಮನ. ಎತ್ಕೊಂಡು ಹೊಟ್ಟೋದ್ರೆ ನನ್ ಜವಾಬ್ದಾರಿ. ಸರಿ, ಅರ್ಧ ನಿಮಿಷಕ್ಕಿಂತ ನೀನ್ ಜಾಸ್ತಿ ಹೊತ್ತು ಎತ್ಕೊಳಂಗಿಲ್ಲ. ಹಾ, ಈ ಮಗು ನನ್ ಮಗಳು ಉಲುಚಿ ಅಲ್ಲ. ಏನ್ ಹೇಳ್ತಿದ್ದೀರಾ? ರೂಪ ಬದಲಾಗಿದ್ದಕ್ಕೆ ಗುರ್ತು ಹಿಡಿಯಕ್ಕೆ ಆಗ್ಲಿಲ್ಲ ಬೊಟ್ಟಮ್ಮಂಗೆ. ಹಾಸಿನಿ ಅಕ್ಕ, ನೀನ್ ಕೂಡ ನನ್ನ ಹತ್ರ ಒಂದ್ ಮಾತು ಹೇಳಲಿಲ್ವಲ್ಲ? ವಿಶಾಲ್ ಹೇಳ್ಬೇಡ ಅಂತ ಹೇಳಿದಾನೆ ನೈನಿ. ನನ್ನೊಳ್ಳೇದಿಕ್ಕೆ ನೀವ್ ಈ ಕೆಲ್ಸ ಮಾಡಿದೀರಂತ ನಿಮಗ್ ಖುಷಿ ಆಗ್ತಿದ್ಯೇನೋ? ಹೌದು ಸುಮನ, ಇಲ್ದೇ ಇದ್ರೆ ನೀನು ಏನು ಹೇಳ್ಬೇಡಿ ಬಾವಾ, ನನ್ಗೇನು ಹೇಳ್ಬೇಡಿ. ಏನೋ ನೋಡ್ತಾ ಇದ್ಯಾ ವಿಕಿ? ಕೋಪದಲ್ಲಿ ಏನ್ ಮಾಡ್ಕೋತಾಳೋ ಏನೋ. ಬೇಗ ಹೋಗೋ. ಸುಮನಾ, ಸುಮನಾ, ಗುರುಗಳು ಕೂಡ ಸುಳ್ಳು ಹೇಳೋದನ್ನ ಕಲ್ತಿದ್ದಾರೆ ಅಂದಂಗ ಆಯ್ತು. ಇವರೇ ಕಲ್ಸಿದಾರೆ ವಲ್ಲಭ. ನನ್ನ ತಂಗಿ ಬಗ್ಗೆ ಯೋಚನೆ ಮಾಡಿ ಹೀಗ್ ಮಾಡಿದ್ದಾರೆ ಚಿಕ್ಕಮ್ಮ. ನಿನ್ ಗಂಡನ್ ಪರ ವಹಿಸ್ಕೊಂಡ್ ಬರ್ಬೇಡ ನೈನಿ. ನಿನ್ ತಂಗಿ ಇರ್ತಾಳೋ ಹೋಗ್ತಾಳೋ ನೋಡು ಮೊದ್ಲು. ಸತ್ಯ ನುಡಿದಿರೋ ನಿನ್ನ ಮೆಚ್ಕೋಬೇಕೇ ಹೊರತು ನಿಂದಿಸಬಾರ್ದು ನಾಗವೇಣಿ. ವಿಶ್, ನಿನ್ ನಾದ್ನಿಗೆ ನೀನ್ ಒಳ್ಳೇದ್ ಮಾಡಿದ್ಯಾ ಅಂತ ಅನ್ಕೊಂಡಿರ್ಬೋದು, ಆದ್ರೆ ಹೆತ್ ಮಗುನ ಬಿಟ್ಟು ಯಾರ್ದೋ ಮಗುನ ಕರ್ಕೊಂಡ್ ಬಂದ್ರೆ ಅದನ್ನ ದೊಡ್ಡ ಮನ್ಸ್ ಮಾಡಿ ಸ್ವೀಕಾರ ಮಾಡೋದಿಕ್ಕೆ ಅವಳು ನೇನ್ ನೈನಿ ಅಂತ ಅನ್ಕೊಂಡಿದ್ಯಾ? ಸುಮನ ಸೂಜಿ ಅಂತ ಮನ್ಸು. ಉಲುಚಿ ಬರೋವರ್ಗಾದ್ರೂ ಸ್ವಲ್ಪ ತಾಳ್ಮೆಯಿಂದ ಇರ್ತಾಳೇನೋ ಅಂತ. ನೀನ್ ಸ್ವಲ್ಪ ಸುಮ್ಮನೆ ಇರ್ತೀಯಾ? ಕಟ್ಕೊಂಡವನ್ಗೂ ಕೂಡ ಹೇಳ್ದೇನೆ ನಾಟಕ ಚೆನ್ನಾಗೇ ಮಾಡಿದ್ಯಾ. ಹಾ, ಇಷ್ಟಕ್ಕೆ ಓವರ್ ಆಗಿ ಆಡ್ತಿದ್ದೀರಾ? ನನ್ ಬಗ್ಗೆ ಇನ್ನೂ ಸರಿಯಾಗಿ ಗೊತ್ತಿಲ್ಲ ನಿಮ್ಗೆ.
ಅಕ್ಕ ನಿಲ್ಸಕ್ಕ, ಒಂದ್ ಮಾಡಕ್ ಹೋಗಿ ಇನ್ನೊಂದಾಗಿದೆ ಇಲ್ಲಿ. ಹೋಗಿ ಸುಮ್ಮಿ ವಿಕಿನ ಕರ್ಕೊಂಡ್ ಬನ್ನಿ. ಜಗಳ ಆಡ್ತಿದಾರೋ ಏನೋ. ಆ ಥರ ಏನೂ ಇಲ್ಲ ಅತ್ತೆ. ಲೇ, ಇಬ್ರು ಒಟ್ಟಿಗೆ ಬಂದ್ರ? ಅದ್ಯಾಕ್ ಬಾವಾ ನೀವ್ ಆತರ ಮಾತಾಡ್ತಿದ್ದೀರಾ? ಇಬ್ರು ಗ್ರೂಪ್ ಫೋಟೋ ತೆಗೆಸ್ಕೊಳ್ಳೋ ತರ ಹತ್ರ ನಿಂತ್ಕೊಳಕ್ ಆಗಲ್ಲ ಅಲ್ವಾ? ಇಬ್ರು ಜೊತೆಲ್ ಬಂದಿದ್ ನೋಡಿ ಡೌಟ್ ಬಂತು. ವಿಶಾಲ್ ಬಾವಾ ಯಾಕೆ ಹೀಗ್ ಮಾಡಿದ್ರು ಅಂತ ಅರ್ಥ ಆಗೋ ಹಾಗೆ ವಿವರಿಸಿ ಹೇಳಿದ್ರು ನನ್ ಗಂಡ. ಆಗ ನನ್ ಸಿಟ್ಟು ಕಡಿಮೆ ಆಯ್ತು ಅಕ್ಕ. ಥ್ಯಾಂಕ್ಸ್ ಕಣೋ. ನಾನು ಮಾಡಬೇಕಾಗಿದ್ದ ಕೆಲಸನ ನೀನು ಮಾಡಿದ್ಯಾ. ಪರವಾಗಿಲ್ಲ ಬ್ರೋ. ಸ್ವಾಮೀಜಿ, ಸುಮನ ಬೇಜಾರ್ ಮಾಡ್ಕೋಬಾರ್ದು ಅಂತ ನೀವು ಉಲೂಚಿ ಸ್ಥಾನಕ್ಕೆ ಇನ್ನೊಂದ್ ಮಗುನ್ ಕರ್ಕೊಂಬಂದ್ರಿ. ಹಾಗಾದ್ರೆ ಉಲೂಚಿ ಯಾವಾಗ ಬರ್ತಾಳೆ? ಅದು ತಾನೇ ಕೇಳ್ಬೇಕಾಗಿರೋದು. ನೀವೇ ಹೇಳಿ ಗುರುಗಳೇ. ಸುಮನಾಗೆ ಕಾತ್ರ ಇದೆಯೋ ಇಲ್ವೋ ಗೊತ್ತಿಲ್ಲ. ಸರ್ಪದ್ವೀಪಕ್ಕೆ ಹೋಗಿರೋ ಉಲುಚಿ ಯಾವಾಗ ವಾಪಸ್ ಬರ್ತಾಳೋ ಅಂತ ನಾನಂತೂ ಕಾಯ್ತಾ ಇದ್ದೀನಿ. ಅಮಾವಾಸ್ಯೆಯ ದಿನ ಉಲೂಚಿನ ನೀವು ನೋಡ್ತೀರಾ? ನಿಮ್ಮ ಈ ಮಾತಿಂದ ನಮಗೆ ಧೈರ್ಯ ಬಂತು ಸ್ವಾಮಿ. ಮನೇಲಿ ಏನೂ ತೊಂದರೆಗಳಾಗದೆ ನಾನು ಮಾಡಿದ ಕೆಲಸಕ್ಕೆ ತಕ್ಷಣ ನಮಗೆ ಪರಿಹಾರ ಸಿಕ್ಕಂಗಾಗುತ್ತೆ. ಹಲೋ, ಎಕ್ಸ್ಕ್ಯೂಸ್ ಮಿ ವಿಶಾಲ್.